Hello, ಎಲ್ರಿಗೂ ನಮಸ್ಕಾರ. Welcome back to my YouTube channel, Monica's Vibe. ನೋ ಶುಗರ್ ನೋ ಜಂಕ್ ಕ್ಲೀನ್ ಈಟಿಂಗ್ ಇದರ ಎಫೆಕ್ಟಿವ್ನೆಸ್ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಶುಗರ್ ಇಂಟೇಕ್ ಜಾಸ್ತಿ ಮಾಡಿದಾಗ ಒಂದು ಫೇಸ್ ನಲ್ಲಿ ಪ್ಲಫಿನೆಸ್ ಜಾಸ್ತಿ ಆಗುತ್ತೆ, ಹಾಗೆ ಡಯಾಬಿಟಿಸ್ ಬರುವಂತ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ನು ಜಂಕ್ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡೋಕೆ ಶುರು ಮಾಡಿದಾಗ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ವೆಯ್ಟ್ ಗೇನ್. ಆದ್ರೆ ನೋ ಶುಗರ್ ನೋ ಜಂಕ್ ಕ್ಲೀನ್ ಈಟಿಂಗ್ ಮಾಡೋಕೆ ಶುರು ಮಾಡಿದಾಗ ಒಂದು ನೀವು ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತೀರಾ, ಆಲಸ್ಕೆತನ ದೂರ ಆಗುತ್ತೆ, ಫೇಸ್ ನ ಪ್ಲಫಿನೆಸ್ ದೂರ ಆಗಿ ಫೇಸ್ ಶೇಪ್ ಚೇಂಜ್ ಆಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ವೆಯ್ಟ್ ಲಾಸ್ ಆಗ್ತೀರಾ. ಏನ್ ಮೋನಿಕಾ, ಕ್ಲೀನ್ ಈಟಿಂಗ್ ಅಂದ ತಕ್ಷಣ ಬರೀ ಸೊಪ್ಪು ತರಕಾರಿ ತಿನ್ಕೊಂಡಿರಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಬಟ್ ಖಂಡಿತ ಇಲ್ಲ. ನೀವು ತಿನ್ನುವಂತ ಫುಡ್ ನಲ್ಲಿ ಸೊಪ್ಪು ತರಕಾರಿ ಫ್ರೂಟ್ಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋದೇ ಕ್ಲೀನ್ ಈಟ್. ಅಂಡ್ ಇಫ್ ಯು ಆರ್ ಆನ್ weight loss ಜರ್ನಿ, ನೆನಪಿರ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಯಾವತ್ತು ಲೈಟ್ ಆಗಿರ್ಬೇಕು. ಅಂಡ್ ಲೈಟ್ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನನ್ನ ಫೇವರೆಟ್ ಫುಡ್ ದಟ್ ಇಸ್ ಓವರ್ ನೈಟ್ ಓಟ್ಸ್. ನಾನು ಆಲ್ಮೋಸ್ಟ್ 1 ಮಂತ್ ಬೆಳಗಿನ ಬ್ರೇಕ್ಫಾಸ್ಟ್ ಓವರ್ ನೈಟ್ ತಿಂತಾ ಬಂದೆ ಅಂಡ್ ಯು ವೋಂಟ್ ಬಿಲೀವ್ ದ ರಿಸಲ್ಟ್. ನಾನು ಸಿಕ್ಕಾಪಟ್ಟೆ ಆಕ್ಟಿವ್ ಆದೆ, ಫೇಸ್ ಶೇಪ್ ಸ್ವಲ್ಪ ಚೇಂಜ್ ಆಗೋಕೆ ಶುರುವಾಯ್ತು, ಶುಗರ್ ಕ್ರೇವಿಂಗ್ಸ್ ಕಮ್ಮಿ ಆಯ್ತು, ಬೇಗ ಹೊಟ್ಟೆ ಹಸಿವಾಗ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿತ್ ಇನ್ ಅ ಮಂತ್ ನಾನು 3 kgs weight loss ಆದೆ. ನನ್ನ ಫೇವರೇಟ್ ಓವರ್ ನೈಟ್ಸ್ ಓಟ್ಸ್ ರೆಸಿಪಿನ ಈಗ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ಎಲ್ಲಾ ತರ ಸೀಡ್ಸ್ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ, ವೈಟ್ ಸಸಾಮೆ, ಬಿಳಿ ಎಳ್ಳು, ಆಮೇಲೆ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಹಾಗೆ ಶಿಯಾ ಸೀಡ್ಸ್. ಈ ಎಲ್ಲಾ ಸೀಡ್ಸ್ ಅಲ್ಲಿ ಹೆಲ್ತಿ ಫ್ಯಾಟ್ಸ್, ವೈಟಮಿನ್ಸ್, ಫೈಬರ್ಸ್ ಇರುತ್ತೆ ವಿಚ್ ಪ್ರಮೋಟ್ಸ್ ಹೆಲ್ತಿ ಡೈಜೆಷನ್ ಅಂಡ್ ಕೀಪ್ಸ್ ಯು ಫುಲ್ ಫಾರ್ ಲಾಂಗರ್. ಮೊದಲಿಗೆ ಟೇಕ್ ಅ ಬೌಲ್ ಅಂಡ್ ಆಡ್ 100 grams ಆಫ್ ಓಟ್ಸ್. ನೀವು ರೋಲ್ಡ್ ಓಟ್ಸ್ ಅಥವಾ ಬ್ರೋಕನ್ ಓಟ್ಸ್ ಯಾವ್ದನ್ನ ಬೇಕಾದ್ರೂ ಆಡ್ ಮಾಡಬಹುದು. ನೆಕ್ಸ್ಟ್ ಆಡ್ ಅ ಲಿಟಲ್ ಕ್ವಾಂಟಿಟಿ ಆಫ್ ಸನ್ಫ್ಲವರ್ ಸೀಡ್ಸ್. ಇಟ್ಸ್ ಗುಡ್ ಫಾರ್ ಸ್ಕಿನ್ ಅಂಡ್ ಹಾರ್ಟ್ ಹೆಲ್ತ್. ನಂತರ ಆಡ್ ಅ ಸ್ಪೂನ್ ಆಫ್ ಪಂಪ್ಕಿನ್ ಸೀಡ್ಸ್ ವಿಚ್ ಇಸ್ ಹೈ ಇನ್ ಮೆಗ್ನೀಷಿಯಂ ಅಂಡ್ ಗುಡ್ ಫಾರ್ ಬ್ಲಡ್ ಶುಗರ್ ಲೆವೆಲ್. ಈಗ ಫ್ಲಾಕ್ಸ್ ಸೀಡ್ಸ್ ನ ಆಡ್ ಮಾಡಿ. ಫ್ಲಾಕ್ಸ್ ಸೀಡ್ಸ್ ಇಂಪ್ರೂವ್ ಸ್ಕಿನ್ ಕಂಡೀಷನ್ ಅಂಡ್ ವಿಲ್ ಹೆಲ್ಪ್ ಯು ಲೋಯರ್ ಬ್ಯಾಡ್ ಕೊಲೆಸ್ಟ್ರಾಲ್. ಈಗ ಬಿಳಿ ಎಳ್ಳನ್ನ ಆಡ್ ಮಾಡಿ ವಿಚ್ ಇಸ್ ಅ ಗುಡ್ ಸೋರ್ಸ್ ಆಫ್ ವೈಟಮಿನ್ ಬಿ ಅಂಡ್ ಇ ಅಂಡ್ ಪ್ರಮೋಟ್ಸ್ ಗುಡ್ ಡೈಜೆಷನ್. Now add a spoon of chia seeds which reduces hunger cravings. ಲಾಸ್ಟ್ ಗೆ ನಿಮ್ಗೆ ಇಷ್ಟ ಆದಂತಹ ಫ್ರೂಟ್ ನ ಹಾಕೊಳ್ಬಹುದು. ಇಲ್ಲಿ ನಾನು ಒಣದ್ರಾಕ್ಷಿನ ಹಾಕ್ತಾ ಇದ್ದೀನಿ. ನಂತರ ಐ ಆಮ್ ಆಲ್ಸೋ ಆಡಿಂಗ್ ಪಾಮೊಗ್ರಾನೇಟ್ ಅಂಡ್ ಆಪಲ್ ಬಿಕಾಸ್ ಇದು ಯಾವಾಗ ಸಿಗುತ್ತೆ, ಹಾಗೆ ಇಟ್ಸ್ ಈಸಿಲಿ ಅವೈಲೇಬಲ್. ನೀವು ಬ್ಲೂಬೆರಿ, ಸ್ಟ್ರಾಬೆರಿ, ಮ್ಯಾಂಗೋ, ಪಪಾಯ, ಪೈನಾಪಲ್, ಗ್ರೇಪ್ಸ್ ಹೀಗೆ ಯಾವುದೇ ಫ್ರೂಟ್ಸ್ ನ ನೀವು ಕಟ್ ಮಾಡಿ ಆಡ್ ಮಾಡ್ಕೊಳ್ಬಹುದು. ಅಂಡ್ ದೆನ್ ಆಡ್ ಅ ಕಪ್ ಆಫ್ ವಾಟರ್. ಸೊ ತುಂಬಾ ಜನ ಮಿಲ್ಕ್ ಆಡ್ ಮಾಡ್ತಾರೆ, ಬಟ್ ನೀವೇನಾದ್ರೂ ಕ್ಯಾಲರಿ ಕೌಂಟ್ ಮಾಡ್ತಾ ಇದ್ರೆ ಬೆಟರ್ ಆಡ್ ವಾಟರ್ ಅಂಡ್ ಸ್ಕಿಪ್ ಮಿಲ್ಕ್. ಸ್ವಲ್ಪ ಟೇಸ್ಟ್ಗೆ ಆಡ್ ಅನ್ಸ್ವೀಟನ್ ಕೊಕೋವಾ ಪೌಡರ್ ಆಸ್ ವೆಲ್. ಇದು ಚಾಕ್ಲೇಟ್ ಫ್ಲೇವರ್ ನ ಕೊಡುತ್ತೆ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಫ್ರಿಡ್ಜ್ ನಲ್ಲಿ ಎತ್ತಿಟ್ಬಿಡಿ. Let it sit for overnight and next day morning your overnight oats is ready. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಅಂಡ್ ಈಸಿಯಾಗಿ ಹೈಲಿ ನ್ಯೂಟ್ರಿಷಿಯಸ್ ಯೆಟ್ ಲೈಟ್ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ಬಹುದು ಅಂತ. ದಿಸ್ ಇಸ್ ಅ ಸೋರ್ಸ್ ಆಫ್ ಹೈ ಪ್ರೋಟೀನ್, ಫೈಬರ್, ಮಿನರಲ್ಸ್ ಹಾಗೆ ವಿಟಮಿನ್ಸ್. ಎವ್ರಿ ಡೇ ಓವರ್ ನೈಟ್ ಓಟ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಗೆ ಹೊಟ್ಟೆ ಫುಲ್ ಅನ್ಸುತ್ತೆ, ಬೇಗ ಹಸಿವಾಗೋದಿಲ್ಲ, ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಡ್ ಆಗಿರುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ಹೆಲ್ದಿ ಆಗಿ ವೆಯ್ಟ್ ಲಾಸ್ ಆಗ್ತೀರಾ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಹಾಗೆ ಯಾವುದೇ ಪ್ರೋಟೀನ್ ಪೌಡರ್, ಮಿಲ್ಕ್ ಶೇಕ್, ಹರ್ಬಲ್ ಲೈಫ್ ಈ ಥರ ಯಾವುದನ್ನು ಕನ್ಸ್ಯೂಮ್ ಮಾಡೋ ಅವಶ್ಯಕತೆ ಇಲ್ಲ. ಓಟ್ಸ್ ಮತ್ತೆ ಎಲ್ಲಾ ಸೀಡ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಕಮೆಂಟ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್, ಜಾಯಿನ್ ದ ಮೋನಿಕಾಸ್ ವೈಬ್ ಅಂಡ್ ಲೆಟ್ಸ್ ಡ್ರೈವ್.